ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸುವ ಪಲ್ಲಕ್ಕಿಗಳ ವಿವರ ನೀಡುವುದು ಕಡ್ಡಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ಮನವಿ. ಕೋಲಾರ ನಗರದಲ್ಲಿ ಸೋಮವಾರ ನಡೆಯುವ ಅದ್ದೂರಿಯಾಗಿ ನಡೆಯಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯಲ್ಲಿ ಅವರ ಅನುಯಾಯಿಗಳು, ಅಭಿಮಾನಿಗಳು ಹಾಗೂ ದಲಿತ ಸಂಘಟನೆಗಳು, ಸಾರ್ವಜನಿಕರು ಹಾಗೂ ಎಲ್ಲ ಪಕ್ಷಗಳ ರಾಜಕೀಯ ಮುಖಂಡರುಗಳು ಭಾಗವಹಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ಸುಗೊಳಿಸಬೇಕೆಂದು ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ಸಂಚಾಲಕ ಹಾಗೂ ದಲಿತ ಮುಖಂಡ ಚಂದ್ರಮೌಳಿ ಮನವಿ ಮಾಡಿದರು. ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ 14/4/2025 ಸೋಮವಾರ ನಡೆಯಲಿರುವ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಗ್ರಾಮಗಳಿಂದ ಮತ್ತು ಕೋಲಾರ ನಗರದ ವಿವಿಧ ಬಡಾವಣೆಗಳಿಂದ ಆಗಮಿಸುವ ಪಲ್ಲಕ್ಕಿ ಟ್ಯಾಬ್ಲುಗಳು ಮುಖ್ಯಸ್ಥರು ಕಡ್ಡಾಯವಾಗಿ ತಮ್ಮ ತಮ್ಮ ತೇರುಗಳ ಬಳಿ ಬರುವ ಅಂಬೇಡ್ಕರರ ಜಯಂತಿ ಸಮಿತಿಯ ಪ್ರತಿನಿಧಿ ಬಳಿ ಪಲ್ಲಕ್ಕಿ ಬಂದಿರುವ ಗ್ರಾಮದ ಮತ್ತು ಮುಖ್ಯಸ್ಥರ ಹೆಸರು ಹಾಗೂ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಹೇಳಿದರು. ಎಲ್ಲ ಪಲ್ಲಕ್ಕಿಗಳನ್ನು ಪರಿಶೀಲಿಸಿ 1ನೇ ಬಹುಮಾನ, 2ನೇ ಬಹುಮಾನ ಹಾಗೂ 3ನೇ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಪ್ರತಿ ಪಲ್ಲಕ್ಕಿಗೂ ವೇದಿಕೆಯಲ್ಲಿ ನೆನಪಿನ ಕಾಣಿಕೆ ನೀಡಲಾಗುವುದು. ವಿವರಗಳನ್ನು ನಮೂದಿಸಿದರೆ ಮಾತ್ರ ನಿಮ್ಮ ಪಲ್ಲಕ್ಕಿಗೆ ಗೌರವಧನ ನೀಡಲಾಗುವುದು. ಇಲ್ಲದೆ ಹೋದರೆ ಗೌರವಧನ ವಿತರಣೆ ಮಾಡಲು ಸಾಧ್ಯವಾಗದ ಕಾರಣ ವಿವರಗಳು ನೀಡುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಿದರು. ಮೊದಲ ಬಹುಮಾನವಾಗಿ 1 ಲಕ್ಷ, 2ನೇ ಬಹುಮಾನವಾಗಿ 75,000 ಹಾಗೂ 3ನೇ ಬಹುಮಾನವಾಗಿ 50,000 ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸುವ ಪ್ರತಿ ಪಲ್ಲಕ್ಕಿಗೂ 10,000 ಗೌರವಧನ ನೀಡುವುದಾಗಿ ಎಂದು ಹೇಳಿದ ಅವರು, ಪ್ರಾಮಾಣಿಕವಾಗಿ ಪಲ್ಲಕ್ಕಿಗಳನ್ನು ತಂದು ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಅಂಬೇಡ್ಕರರ ಅಭಿಮಾನಿಗಳಿಗೆ ಗೌರವಧನ ಲಭಿಸಲಿ ಎಂಬುದು ಸಮಿತಿಯ ಮತ್ತು ಶಾಸಕರ ಸದುದ್ದೇಶವಾಗಿದೆ ಎಂದು ಎಂ. ಚಂದ್ರಮೌಳಿ ತಿಳಿಸಿದರು. ದಲಿತ ಮುಖಂಡರುಗಳಾದ ವಿಜಯಕುಮಾರ್, ಮುನಿವೆಂಕಟಪ್ಪ, ಕಾದ್ರಿಪುರ ಬಾಬುರವರುಗಳು ಮಾತನಾಡಿ, ಜಯಂತಿಯಂದು ಬೆಳಗ್ಗೆ 9 ಗಂಟೆಗೆ ಬಂಗಾರಪೇಟೆ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಎಂಎಲ್ಸಿಗಳಾದ ನಜೀರ್ ಅಹ್ಮದ್, ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಶಾಸಕರುಗಳು, ರಾಜಕೀಯ ಮುಖಂಡರುಗಳು ಹಾಗೂ ದಲಿತ ಮತ್ತು ಅಲ್ಪಸಂಖ್ಯಾತ ಮುಖಂಡರುಗಳಿಂದ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಯಲ್ಲಿ ಭಾಗವಹಿಸುವ ಪಲ್ಲಕ್ಕಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಚಾಲನೆ ನೀಡಲಿದ್ದು, ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ಅಂಬೇಡ್ಕರ್ ಅವರ ಪಲ್ಲಕ್ಕಿಗಳನ್ನು ತರುವಂತೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಮನವಿ ಮಾಡಿದರು. ಮಧ್ಯಾಹ್ನ 2 ಗಂಟೆಗೆ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಎಲ್ಲಾ ಶಾಸಕರುಗಳು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದು, ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಪಲ್ಲಕ್ಕಿಗಳಿಗೆ ಬಹುಮಾನಗಳನ್ನು ಹಾಗೂ ಪ್ರೋತ್ಸಾಹಧನ ವಿತರಿಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಡಿಪಿಎಸ್ ಮುನ್ರಾಜು, ಮುನಿ ಆಂಜಪ್ಪ, ರಾಜ್ಕುಮಾರ್ ಮುಂತಾದವರು ಇದ್ದರು. ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಸಮಿತಿ ವತಿಯಿಂದ ಒಂದು ವಿಶೇಷ ಪ್ರಕಟಣೆ ಸಾರ್ವಜನಿಕರಿಗೆ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಹೇಳಬೇಕಾಗಿದೆ. ಹಾಗಾಗಿ ನಾವು ಇವತ್ತು ನಮ್ಮ ಹಿರಿಯರ ಒಳಗೊಂಡಂತೆ ನಾವು ಮಾಧ್ಯಮದ ಮುಂದೆ ಬಂದಿದ್ದೀವಿ. ಏನು ದಿನಾಂಕ 14ರಂದು ನಾಳೆ ಟ್ಯಾಬ್ಲೆಟ್ಸ್ ಅಂದರೆ ಪಲ್ಲಕ್ಕಿಗಳು, ತೇರುಗಳು ತಾಲೂಕಿನಾದ್ಯಂತ ಅತಿ ಹೆಚ್ಚಾಗಿ ಬರುವಂಥ ಮುನ್ಸೂಚನೆ ನಮಗೆ ಗೋಚರಿಸಿದೆ. ಹಾಗಾಗಿ ಅದಕ್ಕೆ ಪೂರ್ವ ಸಿದ್ಧತೆಗಳಾಗಿ ನಮ್ಮ ಹಿರಿಯರ ಸಲಹೆಯಂತೆ ಒಂದು ನಿರ್ಧಾರ ಕೈಗೊಂಡಿದ್ದೀವಿ. ಅದೇನು ಅಂತಂದರೆ, ಎಲ್ಲ ಪಲ್ಲಕ್ಕಿಯವರಿಗೂ ಎಲ್ಲ ಗ್ರಾಮದಲ್ಲಿ ವಾರ್ಡುಗಳಲ್ಲಿ ಬರ್ತಕ್ಕಂಥ ಪಲ್ಲಕ್ಕಿಯವರಿಗೆ ಕಡ್ಡಾಯವಾಗಿ ಗೌರವಧನ ಅಂತ ಏನಿದೆ ಅವ್ರಿಗೆ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಎಲ್ಲ ಸಭೆ ಸೇರಿ ಮಾತಾಡಿದ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನ ಏನು ಅಂತಂದರೆ, ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಬಂಗಾರಪೇಟೆ ವೃತ್ತದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿ ಪ್ರಾರಂಭ ಆಗ್ತದೆ. ಮತ್ತು 10 ಗಂಟೆ ಏನಿದೆ, 10:10ವರೆಗೆ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿ ನಚಿಕೇತ್ ನಿಲಯದಿಂದ ಪಲ್ಲಕ್ಕಿಗಳ ಮೆರವಣಿಗೆಗೆ ಉದ್ಘಾಟನೆ ಆಗಲಿದೆ. ಈ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಪಲ್ಲಕ್ಕಿಗಳು ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ, ಮೆರವಣಿಗೆ ಹೋಗ್ತಾ ಇರ್ತದೆ. ಕೆಲವರಿಗೆ ಪ್ರಶಸ್ತಿಗಳಿಗೆ ಮಗದೊಂದು ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಹಾಗಾಗಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ನಮ್ಮ ಸಮಿತಿ ವತಿಯಿಂದ
ಒಬ್ಬ ವ್ಯಕ್ತಿ ಒಬ್ಬ ಪ್ರತಿನಿಧಿ ಹೋಗಿ ಪಲ್ಲಕ್ಕಿಗಳ ಹತ್ರ ಕಾಯುವಂಥದ್ದು ಕೆಲಸ ಆಗುತ್ತೆ. ಅವರ ಒಂದು ಬುಕ್ ಇರ್ತದೆ, ಆ ಬುಕ್ಕಲ್ಲಿ ಹೆಸರು ಮತ್ತು ಗ್ರಾಮ, ಆ ಪಲ್ಲಕ್ಕಿಯ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಮುಖ್ಯಸ್ಥರ ಹೆಸರನ್ನ ಬರ್ಕೊಂಡು ನಮೂದಿಸ್ಕೊಂಡು ಅವ್ರಿಗೆ ಒಂದು ಟೋಕನ್ ವಿತರಣೆ ಮಾಡ್ತಾರೆ. ಆ ಟೋಕನ್ ವಿತರಣೆ ಮಾಡಿದ ಮೇಲೆ ಎಲ್ಲ ಪಲ್ಲಕ್ಕಿಗಳಿಗೂ ಕಡೆಯಲ್ಲಿ ಎಷ್ಟು ಬರ್ತಾವೋ ಎಲ್ಲ ಪಲ್ಲಕ್ಕಿಗಳಿಗೂ ಟೋಕನ್ಗಳು ವಿತರಣೆ ಆಗುತ್ತೆ. ಟೋಕನ್ಗಳು ವಿತರಣೆ ಆಗಿರ್ತಕ್ಕಂಥದ್ದು ಮತ್ತು ಪುಸ್ತಕದಲ್ಲಿ ನಮೂದಾಗಿರ್ತಕ್ಕಂಥ ಪಟ್ಟಿ ಏನು ಅಂಬೇಡ್ಕರ್ ಜಯಂತಿ ವೇದಿಕೆ ಕಾರ್ಯಕ್ರಮ ಇದೆ ಅವ್ರಿಗೆ ನಾವು ಸಲ್ಲಿಸ್ತೀವಿ. ಮತ್ತು ಅಲ್ಲಿ ಪ್ರೈಜಸ್ ಏನು ಮೊದಲನೇ ಬಹುಮಾನ 1 ಲಕ್ಷ ರೂಪಾಯಿ, ಎರಡನೇ ಬಹುಮಾನ 75,000, ಮೂರನೇ ಬಹುಮಾನ 50,000 ಏನಿದೆ ಅದು ಈ ಒಂದು ನಮೂದಿಸಿರ್ತಕ್ಕಂಥ ಆ ಒಂದು ಪಟ್ಟಿಯನ್ನು ತಗೊಂಡು ಮತ್ತು ಆ ಒಂದು ಟ್ಯಾಬ್ಲೆಟ್ಗಳನ್ನ ಸಮಿತಿ ಏನಿದೆ ಅದು ವಿಸಿಟ್ ಮಾಡಿ ಯಾವುದಕ್ಕೆ ಅವರು ಆಯ್ಕೆ ಮಾಡ್ತಾರೋ ಆ 3 ಕ್ರಮಾಂಕದಲ್ಲಿರ್ತಕ್ಕಂಥ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಿ ಅವರಿಗೆ ವಿತರಣೆ ಪ್ರೈಸಸ್ ವಿತರಣೆ ಮಾಡುವಂಥದ್ದು ಇರ್ತದೆ. ಇದ್ರ ಜೊತೆಯಲ್ಲಿ ಗೌರವಧನ ಕೊಡುವಂಥದ್ದು ಇದೇನಾಗಿದೆ ಅಂದರೆ ಕಡ್ಡಾಯವಾಗಿ ಇರಬೇಕು, ನಮೂದಿಸಿದ್ರೆ ಮಾತ್ರ ನಿಮಗೆ ಗೌರವಧನ ನಿಮ್ಮ ಕೈಗೆ ಸೇರ್ತದೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ವಾರ್ಡ್ಗಳಿಂದ ಬರ್ತಕ್ಕಂಥವರು ಕಡ್ಡಾಯವಾಗಿ ಆ ಪ್ರತಿನಿಧಿ ಹತ್ರ ಹೋಗ್ಬಿಟ್ಟು ನಿಮ್ಮ ಹೆಸರು ಮತ್ತು ಟ್ಯಾಬ್ಲರು ಗ್ರಾಮ ವಾರ್ಡ್ಗಳ ಹೆಸರುಗಳನ್ನ ನಮೂದು ಮಾಡಿ ಅವ್ರ ಕಡೆಯಿಂದ ಟೋಕನ್ ಪಡಿಬೇಕು ಅಂತ ನಾನು ಹೇಳ್ತಾ, ಇನ್ನು ಏನು ನಾಳೆ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರು ಹುಟ್ಟಿದ ಇದರಿಂದ ನಾವು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥವರು, ಕೆಳ ಸಮುದಾಯಗಳಿಗೆ ವಿದ್ಯಾಭ್ಯಾಸ ಕೊಟ್ಟಂಥವರು, ಮಾತಿಲ್ದವ್ರಿಗೆ ಮಾತು ಕೊಡೋಂಥವ್ರದ್ದು ಅವ್ರ ಜಯಂತಿನ ನಾವೆಲ್ಲರೂ ಕೂಡ